ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶಾವಿಗೆ ಉಪ್ಪಿಟ್ಟು ಮಾಡೋದನ್ರಿ. ಅದರ ಪ್ರೊಸೆಸ್ ಎಲ್ಲ ನೀವು ಈ ವಿಡಿಯೋದಾಗ ನೋಡ್ಕೊಂಬರ್ರಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಜಯರಾಮ್ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಮರಳಿ ಸುಸ್ವಾಗತ. ಈಗ ಕಡಾಮಿಗಾಗ ಎಣ್ಣೆ ಇಟ್ಟನ್ರಿ. ಎಣ್ಣೆ ಒಳಗೆ ಈಗ ಶೇಂಗಾ ಹಾಕೊಂಡು ನೋಡ್ರಿ. ಶೇಂಗಾ ಹಾಕಿ ಸ್ವಲ್ಪ ಅದು ಏನಾಗಬೇಕಪ್ಪ ಅಂದ್ರೆ ಬೇಯ್ಬೇಕು. ಸ್ವಲ್ಪ ಎಣ್ಣೆಯಾಗ ಸ್ವಲ್ಪ ಏನು ಕಳ ಆಗ್ಬೇಕು ನೋಡ್ರಿ. ಅದಕ್ಕೆ ನಾವು ಉಳ್ಳಾಗಡ್ಡಿ ಜೀರಿಗೆ ಎಲ್ಲ ಒಗದನ್ರಿ. ಈಗ ಎಲ್ಲ ಉಳ್ಳಾಗಡ್ಡಿ ಜೀರಿಗೆ ಎಲ್ಲ ಒಗದಾನಿ. ಏನೈತಿ ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ನೋಡ್ರಿ. ಉಳ್ಳಾಗಡ್ಡಿ ಮತ್ತು ಶೇಂಗಾ ಮೆಣಸಿನ್ಕಾಯಿ ಇಷ್ಟೆಲ್ಲ ಅದಾವ್ರಿ ಪದಾರ್ಥಗಳು. ಇದನ್ನೆಲ್ಲ ಪಟ್ ಬೇಯಿಸ್ಕೊಳ್ಬೇಕ್ರಿ. ನಾವು ಇವತ್ತು ಏನು ಮಾಡಾಕಂತಪ್ಪ ಅಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡಕ್ಕಂದು ದಯವಿಟ್ಟು ಕಂಟಿನ್ಯೂ ನೋಡಿರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿರಿ. ಮತ್ತು ಅದಕ್ಕೆ ಅರಿಶಿನ ಪುಡಿ ಹಾಕ್ಬೇಕ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತು ಸ್ವಲ್ಪ ಹುರಿಬೇಕು ರೀ. ಅದು ಅದ್ರ ಹಸಿ ಅಂಶ ಎಲ್ಲ ಹೋಗ್ಬೇಕ್ರಲ್ಲ, ಅದಕ್ಕೆ ಮತ್ತೆ ಹುರಿಬೇಕ್ರಿ. ಹಿಂಗೆ ಈ ರೀತಿ ಎಲ್ಲ ಕಲರ್ ಹಿಂಗೆ ಆಗ್ಬೇಕು ನೋಡ್ರಿ. ಈಗ ಪಟ್ ಹಿಂಗೆ ಮಾಡಿರಿ ನೀವು, ಮಸ್ತ್ ಆಕತ್ರಿ ಉಪ್ಪಿಟ್ಟು. ಈಗ ನಾವು ಏನು ಮಾಡಿಯಪ್ಪ ಅಂದ್ರೆ ಶಾವಿಗೆ ರವೆ ತೊಗೊಂಡು ನೋಡ್ರಿ. ಶಾವಿಗೆ ರವೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡನ್ರಿ. ಇಲ್ಲಿ ಬೊಗಣೆ ನೀರು ಕಾಯಕತ್ತಾವು. ಅದ್ರ ನೀರನ್ನು ಸುರ್ಬಕ್ಕೆ ಅನುಕೂಲ ಆಕತ್ತೆ ರೀ. ಅದಕ್ಕೆ ಸಂಬಂಧ ಈಗ ನಾನು ನೆಕ್ಸ್ಟ್ ಏನು ಹಾಕ್ತೇನಪ್ಪ ಅದಕ್ಕೆ ಖಾರ ಹಾಕ್ಬೇಕ್ರಿ. ಅದಕ್ಕೆ ಅಂದರೆ ಶಾವಿಗೆ ಉಪ್ಪಿಟ್ಟು ಮೆಣಸಿನ್ಕಾಯಿಲೂ ಮಾಡ್ಬೋದು, ಖಾರ ಹಾಕಿ ಮಾಡ್ಬೋದು. ಈಗ ನಾನು ಸ್ವಲ್ಪ ಖಾರ ಹಾಕ್ತೇನೆ ನೋಡಿರಿ. ಟೇಸ್ಟ್ ಮನೆಯೇ ಇರ್ತೈತೆ ರೀ, ಅದ್ರ ಸಣ್ಣದಕ್ಕೆ ಸ್ವಲ್ಪ ಖಾರ ಹಾಕ್ತಾರೆ ರೀ. ಈಗ ದಯವಿಟ್ಟು ಕೊನೆವರೆಗೂ ನೋಡಿರಿ. ಎಷ್ಟಾಗೈತೆ ಲೈಕ್ ಮಾಡಿರಿ ನೋಡಿರಿ. ಖಾರ ಹಾಕಕತ್ತಾನ ಈಗ ಪಟ್ ಖಾರ ಹಾಕ್ತಾನು. ಖಾರ ಡಬ್ಬಿ ಮುಚ್ಚೀನಿ. ಆಮ್ಯಾಗ ನೆಕ್ಸ್ಟ್ ನೀರು ಕಾದಾಕತ್ತಾವು. ಆಮ್ಯಾಗ ಇನ್ನು ನೀರನ್ನು ಹಾಕಿ ನೋಡ್ರಿ. ಈಗ ಎಲ್ಲ ನೀರೆಲ್ಲ ಹಾಕೀನಿ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಕ್ಕರೆಯನ್ನು ಮಿಶ್ರಣ ಮಾಡಬೇಕಾಕತಿ. ಇದನ್ನು ಗ್ಯಾಸ್ ಮ್ಯಾಗ ನಾನು ಮಾಡಾಕತ್ತೀನಿ ಉಪ್ಪಿಟ್ಟು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ರುಚಿ ಹಾಗೂ ಸಕ್ಕರೆಯನ್ನು ಹಾಕ್ತೇನೆ ನೋಡ್ರಿ. ಈಗ ಸಕ್ಕರೆಯನ್ನು ಹಾಕಾಕತ್ತೇನೆ ರೀ. ಈಗ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ರೀ. ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸಕ್ಕರೆ ಹಾಕಿದ್ಮ್ಯಾಗ ಮತ್ತು ರುಚಿ ಹಾಕಿದ್ಮ್ಯಾಗ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅದು ಟೇಸ್ಟ್ ಈಗ ಕರೆಕ್ಟ್ ಐತಿಲ್ಲೋ ಬೇಕಾದ್ರೆ ಕೈ ಹಾಕೊಂಡು ಸ್ವಲ್ಪ ನೋಡ್ಕೋಬೋದು ರೀ. ಈಗ ಇದಕ್ಕೆ ಉಪ್ಪು ಒಗಿತು ನೋಡ್ರಿ. ಈಗ ಇಷ್ಟು ಉಪ್ಪು ತೊಗೊಂಡು ಇಷ್ಟು ಉಪ್ಪು ಒಗಿಬೇಕ್ರಿ. ಈಗ ಉಪ್ಪು ಒಗೋದ್ಮ್ಯಾಗ ನೆಕ್ಸ್ಟ್ ನಾವೊಂದು ಪ್ರೊಸೆಸ್ ಏನೈತಪ್ಪ ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಜಸ್ಟ್ ಒಂದು 5 ನಿಮಿಷನಾಗ ಉಪ್ಪಿಟ್ಟು ರೀ ಆಕತ್ತೆ ರೀ. ಅಷ್ಟೇ ರೀ ನಾವು ಹೇಳ್ಬೇಕಂದ್ರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ಇಂಥ ಒಂದು ವಿಡಿಯೋಗಳು ಬರ್ತಾವ್ರಿ ನಮ್ಮ ಚಾನಲ್ದಾಗ. ಮತ್ತು ಯಾವ ರೀತಿ ಒಂದು ಕುಕ್ಕಿಂಗ್ ಬೇಕಂತ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕನ. ಈಗ ಎಲ್ಲ ಮಿಕ್ಸ್ ಮಾಡಾಕತ್ತೇನೆ ರೀ. ಪಟ್ಟೇನ ಶಾವಿಗೆ ರವೆ ಅಂದ್ರು ಎಲ್ಲ ರೆಡಿ ಅದಾವು. ಈಗ ಎಲ್ಲ ಮಸಾಲೆ ಎಲ್ಲ ರೆಡಿ ಐತಿ. ಇನ್ನೇನು ಹಾಕ್ತೀನಿ ಪಟ್ನ ರವೆ ಹಾಕಾಕತ್ತಿ ನೋಡ್ರಿ. ಈಗ ಇವು ಶಾವಿಗೆ ಇದರಲ್ಲಿ ಗೋಧಿಲಿ ಇದು ಮಾಡಿರ್ತಿರಲ್ಲ, ಅದು ಶಾವಿಗೆ ರೀ. ಅದು ಹಿಟ್ಟು ಸ್ವಲ್ಪ ಬೇರೆ ಇರ್ತೈತೆ ರೀ. ಅದು ಗೋಧಿ ಹಿಟ್ಟೊಳಗೆ ಸ್ವಲ್ಪ ಮಿಶ್ರಣ ಮಾಡಿ ಶಾವಿಗೆ ಮಾಡಿರ್ತಾರಲ್ಲ, ಇದಕ್ಕೆ ನಾವು ಏನಂತ ಕರಿತೀವಪ್ಪ, ಮ್ಯಾಗಿ ಅಂತ ಕರಿತೀವಿ. ಬೇಕಾದಿಲ್ಲ ಸುಮ್ಮನೆ ಇದ್ರೊಳಗೆ ನಾವು ಮ್ಯಾಗಿ ಅಂತ ಕರಿತೀವಿ. ಆಮ್ಯಾಗ ಏನೇನು ತಿರುಗಾಡಕತ್ರ ಇನ್ನು ಸ್ವಲ್ಪ ಉಮ್ಗೋತೈತೆ. ಅದು ಎಲ್ಲ ರೆಡಿ ಆಯ್ತು ಈಗ, ಆಲ್ಮೋಸ್ಟ್ ಡನ್ ಆಗೈತೆ ಈಗ. ಇದಕ್ಕೆ ನಿಮ್ಗೆ ಏನು ಅನಿಸೈತಿ ಕಮೆಂಟ್ ಮಾಡಿರಿ. ನಿಮಗೆ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಕತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.